ಹಾಯ್, ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬಲಿ ಚಕ್ರವರ್ತಿ. ಸಾವಿರಾರು ವರ್ಷಗಳ ಹಿಂದೆ ದಾನವರಲ್ಲಿ ಬಲಿ ಎಂಬ ಚಕ್ರವರ್ತಿ ಇದ್ದನು. ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಸಂಪಾದಿಸಿದ ತನ್ನ ಶಕ್ತಿಯ ಸಾಮರ್ಥ್ಯಗಳಿಂದ ಪ್ರಪಂಚವನ್ನೇ ಗೆದ್ದು ಕೊನೆಗೆ ಇಂದ್ರಲೋಕವನ್ನು ಗೆಲ್ತಾನೆ. ದೇವತೆಗಳನ್ನು ಅಲ್ಲಿಂದ ಓಡಿಸ್ತಾನೆ. ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಬಳಿ ಹೋಗ್ತಾರೆ. ವಿಷ್ಣು ಅವರನ್ನೆಲ್ಲ ಕಾಪಾಡ್ತೇನೆ ಅಂತ ಅಭಯವನ್ನು ಕೊಡ್ತಾರೆ. ವಾಮನ ರೂಪದಲ್ಲಿ ಭೂಮಿಗೆ ಬಂದ ಮಹಾವಿಷ್ಣು ಬಲಿ ಚಕ್ರವರ್ತಿಯ ಯಾಗದಲ್ಲಿ ಭಾಗವಹಿಸ್ತಾರೆ. ಆ ಯಾಗದಲ್ಲಿ ಯಾರು ಏನನ್ನೇ ಕೇಳಿದ್ರು ಇಲ್ಲ ಅಂದೆ ಕೊಡ್ತಾ ಇರ್ತಾನೆ. ವಾಮನನ ತೇಜಸ್ಸಿಗೆ ಬೆರಗಾಗಿ ತನ್ನಿಂದ ಏನಾಗ್ಬೇಕಿತ್ತು ಅಂತ ಕೇಳ್ತಾರೆ. ನನಗೆ 3 ಪಾದಗಳ ಅಳತೆಯ ಜಾಗವನ್ನು ದಾನವಾಗಿ ಕೊಡು ಅಂತ ಕೇಳ್ಕೊತಾರೆ. ಚಕ್ರವರ್ತಿ ಸರಿ ಅಂತ ಕೊಡ್ತಾರೆ. ಶುಕ್ರಾಚಾರ್ಯರು ಬೇಡ ಅಂತ ಅವ್ರಿಗೆ ಎಷ್ಟು ಎಚ್ಚರಿಸಿದ್ರು ಕೇಳೋದೇ ಇಲ್ಲ, ಕೊಟ್ಬಿಡ್ತಾರೆ. 1ನೇ ಪಾದವನ್ನ ವಾಮನ ರೂಪಿಯಾದ ಮಹಾವಿಷ್ಣು ಭೂಮಿಯ ಪೂರ್ತಿ ಇಡ್ತಾರೆ. 2ನೇ ಪಾದವನ್ನ ಆಕಾಶದ ಪೂರ್ತಿ ಇಡ್ತಾರೆ. 3ನೇ ಪಾದವನ್ನ ಎಲ್ಲಿ ಇಡಲಿ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ತನ್ನ ತಲೆಯ ಮೇಲೆ ಇಡಲು ಹೇಳ್ತಾರೆ. ಬಲಿ ಚಕ್ರವರ್ತಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಚಕ್ರವರ್ತಿಯ ದಾನ ಗುಣವನ್ನು ಮೆಚ್ಚಿ ಮಹಾವಿಷ್ಣು ಪ್ರತಿ ವರ್ಷ ದೀಪಾವಳಿಯ ಪಾಡ್ಯಮಿಯ ದಿನದಂದು ಭೂಮಿಗೆ ಬಂದು ತನ್ನ ರಾಜ್ಯವನ್ನೆಲ್ಲ ನೋಡ್ಕೊಂಡು ಹೋಗುವಂತೆ ಆಶೀರ್ವಾದ ಮಾಡ್ತಾರೆ. ಇಂದ ನಾವು ದೀಪಾವಳಿಯ 3ನೆಯ ದಿನ ಬಲಿಪಾಡ್ಯಮಿ ಅಂತ ಆಚರಿಸ್ತೀವಿ. ಬಲಿಪಾಡ್ಯಮಿಯ ಮಹತ್ವ ಇಷ್ಟೊಂದಿದೆ. ಥ್ಯಾಂಕ್ ಯು.